ಮಧ್ಯಪ್ರಾಚ್ಯದಲ್ಲಿ ಪ್ರತಿಷ್ಠೆಗಾಗಿ ಯುದ್ಧ ನಡೀತಾ ಇದ್ರೆ ಭಾರತದಲ್ಲಿ ಬೆಲೆ ಏರಿಕೆಯ ಕಾಳಗ ಶುರುವಾಗಿದೆ. ಹೋಟೆಲ್ಗಳು ಬಂದ್ ಆಗ್ತಿವೆ, ಮದುವೆಗಳು ನಿಂತು ಹೋಗ್ತಿವೆ, ದೇವಸ್ಥಾನದಲ್ಲಿ ಕೊಡ್ತಾ ಇರೋ ಪ್ರಸಾದಕ್ಕೂ ಕಂಟಕ ಎದುರಾಗಿದೆ. ಬೀಚಿಗಳು, ಆಟೋಗಳಿಗೂ ಸಮಸ್ಯೆ ಆಗ್ತಿದೆ. ರಾಜ್ಯದಲ್ಲಿ ಸಿಲಿಂಡರ್ ಅವಾಂತರಗಳೆಷ್ಟು ಅಂತ ತೋರಿಸ್ತೀವಿ ನೋಡಿ. ಸಪ್ಲೈ ಇಲ್ಲ ಅಂದ್ರೆ ಅನಿವಾರ್ಯ ಬಂದ್ ಮಾಡಲೇಬೇಕಾಗುತ್ತೆ. ಹೆಚ್ಚು ತೊಂದರೆ ಇರೋದು ಕರ್ನಾಟಕದಲ್ಲಿ. ಹೀಗೆ ಪರಿಸ್ಥಿತಿ ಆದರೆ ಎಲ್ಲ ಹೋಟೆಲ್ಗಳು ಬಂದ್ ಆಗೋ ಚಾನ್ಸಸ್ ಉಂಟು. ಸಿಲಿಂಡರ್ ಬ್ಲಾಕ್ ಅಲ್ಲಿ ತಗೋತೀವಿ ಅಂದ್ರೆ ತುಂಬಾ ರೈಟ್ ಹೇಳ್ತಾ ಇದ್ದಾರೆ. ನಮಗೂ ನಡ್ಸೋದಕ್ಕೆ ಕಷ್ಟ ಆಗ್ತೈತೆ. ಗಲ್ಫ್ ರಾಷ್ಟ್ರಗಳ ಯುದ್ಧದ ಕಾರ್ಮೋಡ ದೇಶಾದ್ಯಂತ ಹಾಗೆ ರಾಜ್ಯಾದ್ಯಂತ ಆವರಿಸಿದೆ. ಹೋಟೆಲ್ಗಳಲ್ಲಿ ಮೆನು ಕಾರ್ಡ್ ಚಿಕ್ಕದಾಗಿದೆ, ಬಂಕ್ಗಳ ಮುಂದೆ ವಾಹನಗಳ ಕ್ಯೂ ದೊಡ್ಡದಾಗಿದೆ, ಏಜೆನ್ಸಿಗಳ ಮುಂದೆ ಜನರ ಕ್ಯೂ ಇದೆ. ಗ್ಯಾಸ್ ಪೂರೈಕೆಯಲ್ಲಿ ಅಭಾವ ಸೃಷ್ಟಿಯಾಗಿದ್ದರಿಂದ ರಾಜ್ಯದ 30% ಹೋಟೆಲ್ಗಳು ಬಂದಾಗುವ ಪರಿಸ್ಥಿತಿ ಬಂದೊದಗಿದೆ. ಅಧಿಕ ಗ್ಯಾಸ್ ಬಳಸಿ ಮಾಡುವ ತಿಂಡಿ ಊಟಕ್ಕೆ ಬ್ರೇಕ್ ಬಿದ್ದಿದೆ. ಪೂರಿ, ವಡೆ, ಬಜ್ಜಿ, ಬೋಂಡಾ ತಿಂಡಿಗಳು ಹೋಟೆಲ್ಗಳಲ್ಲಿ ಬೇಯ್ತಿಲ್ಲ. ಹಾಗೆ ಚೈನೀಸ್ ಫುಡ್, ಉತ್ತರ ಭಾರತದ ಊಟಕ್ಕೂ ಬ್ರೇಕ್ ಬಿದ್ದಿದೆ. ಗ್ಯಾಸ್ ಬಂದ್ ಮಾಡಿ ಸೌದೆ ಒಲೆ ಬಳಕೆ ಮಾಡಿ ಅಡುಗೆ ಮಾಡೋ ಸ್ಥಿತಿ ಎದುರಾಗಿದೆ. ಕೆಲ ಹೋಟೆಲ್ಗಳು ಸಪ್ಲೈಯರ್ ಸೇರಿದಂತೆ ಸಿಬ್ಬಂದಿಯನ್ನು ಕಟ್ ಮಾಡಿವೆ. ಹಾಗೆ ಹೋಟೆಲ್ನ ಸಿಟ್ಟಿಂಗ್ ಕೆಪಾಸಿಟಿಯನ್ನು ಇಳಿಸಲಾಗಿದೆ. ಅತಿ ಹೆಚ್ಚು ತೊಂದರೆ ಇರೋದು ಕರ್ನಾಟಕದಲ್ಲಿ. ಬೇರೆ ಯಾವ ರಾಜ್ಯದ ಇಷ್ಟು ತೊಂದರೆ ಇಲ್ಲ. ಯಾಕಂದ್ರೆ ತಮಿಳುನಾಡು ಒಳಗೆ 2 ಸಿಲಿಂಡರ್ 3 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲೇ ಇದ್ದಕ್ಕಿದ್ದಾಗೆ ಕ್ಲೋಸ್ ಮಾಡಿದ್ದು ಕರ್ನಾಟಕದಲ್ಲಿ. ಇದು ಯಾಕಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಸಾಧಾರಣ 1 ತಾರೀಕು ಮಾರ್ಚ್ನಿಂದ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಪ್ರೊಡಕ್ಷನ್ನೇ ಮಾಡಬಾರದೆಂದು ಕೇಂದ್ರ ಸರ್ಕಾರ ಆಯಿಲ್ ಕಂಪನಿಗಳಿಗೆ ಸೂಚನೆ ಕೊಟ್ಟಿದೆ. ಇದರಿಂದ ನಮಗೆ ಸಪ್ಲೈ ಇಲ್ಲ. ಹೀಗೆ ಪರಿಸ್ಥಿತಿ ಆದರೆ ಎಲ್ಲ ಹೋಟೆಲ್ಗಳು ಬಂದ್ ಆಗೋ ಚಾನ್ಸಸ್ ಉಂಟು. ಸರ್, ನಮ್ಮಲ್ಲೂ ಕಸ್ಟಮರ್ ಎಲ್ಲ ತುಂಬಾ ಇದು ಮಾಡ್ತಾ ಇದ್ದಾರೆ. ಊಟಕ್ಕೆಲ್ಲ ಕೆಲವೊಂದೆಲ್ಲ ಮೆನು ಎಲ್ಲ ಕಟ್ ಮಾಡ್ತಾ ಇದ್ದೀವಿ. ಸಿಲಿಂಡರ್ ಬ್ಲಾಕ್ ಅಲ್ಲಿ ತಗೋತೀವಿ ಅಂದ್ರೆ ತುಂಬಾ ರೈಟ್ ಹೇಳ್ತಾ ಇದ್ದಾರೆ. ನಮಗೂ ನಡ್ಸೋದಕ್ಕೆ ಕಷ್ಟ ಆಗ್ತೈತೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕಸ್ಟಮರ್ ಎಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ನಮ್ಮ ಏಜೆನ್ಸಿಗೆ ಫೋನ್ ಮಾಡುವಾಗ ಫೋನೇ ಎತ್ತಾ ಇಲ್ಲ. ಮುಂಚೆ ಮಾಮೂಲು ಹಾಕ್ತಿತ್ತು, ಅವರು ಫೋನೇ ಎತ್ತಾ ಇಲ್ಲ. ಬೇರೆ ಒಂದು 5 ಕೆಜಿದು 2 ಸಿಲಿಂಡರ್ ಸಿಕ್ತು. ಅದು 5 ಕೆಜಿಗೆ 750 ಕೊಟ್ಟು ತಗೊಂಡು ಬಂದೆ. ಇವತ್ತು ಸಾಯಂಕಾಲ ತನಕ ಮ್ಯಾನೇಜ್ ಆಗ್ತದೆ. ನಾಳೆಗೆ ನೋಡಬೇಕು, ಏನಾದ್ರು ಏಜೆನ್ಸಿ ಕೊಟ್ಟರೆ ಓಪನ್ ಮಾಡಲಿ, ಇಲ್ಲಾಂದ್ರೆ ಅದು ಏಜೆಂಟ್ ಓಪನ್ ಮಾಡೋದು ಕಷ್ಟ ಆಗ್ತದೆ. ಸರ್, ಮೇನ್ ಪ್ರಾಬ್ಲಮ್ಮು ಎಲ್ರಿಗೂ ಗೊತ್ತಿರಂಗೆ ಸಿಲಿಂಡರ್ದೇ ಪ್ರಾಬ್ಲಮ್. ಯಾಕೆಂದ್ರೆ ಹೋಟೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಲಿಂಡರ್ ಇಲ್ಲದೆ ಹೋದ್ರೆ ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸಿಲಿಂಡರ್ ಇದ್ರೇನೆ ಅಡಿಗೆ ಅಥವಾ ಈ ಕಾಫಿ ಟೀಗೂ ನಮ್ಗೆ ಸಿಲಿಂಡರ್ ಬೇಕೇ ಬೇಕು. ಸೊ ಈ ತರ ಆಗೈತೆ. ನಮ್ಮ ಹತ್ರ ಏನ್ ಸ್ಟಾಕ್ ಇತ್ತು ಅದು ನೆನ್ನೆವರೆಗೂ ಆಯ್ತು. ಇವತ್ತು ಬೆಳಿಗ್ಗೆಯಿಂದ ಸಿಲಿಂಡರ್ಗಳಿಲ್ಲ. ಸೊ ಹಾಗಾಗಿ ಎಲ್ಲ ಸ್ಟಾಫ್ ಬಂದಿದ್ದಾರೆ. ಅವ್ರನ್ನ ಹಂಗೆ ಕಳಿಸ್ಬೇಕಲ್ಲ. ಈಗ ಅವ್ರ ಮನೇಲಿದ್ರು ನಾವು ಅದ್ರದ್ದು ಪೇಮೆಂಟ್ ಏನಿದೆ ಅದು ಕೊಡ್ಲೇಬೇಕು. ಬಟ್ ಬಂದಿರೋದ್ರಿಂದ ಕ್ಲೀನಿಂಗ್ ಅಂತ ಒಂದು ಪರ್ಪಸ್ ಮಾಡಿ ಮಾಡಿಸ್ತಾ ಇದೀವಿ. ತುಂಬಾ ಹಿಂಸೆ ಆಯ್ತೈತೆ. ಗ್ಯಾಸ್ ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಆಟೋ, ಕ್ಯಾಬ್ ಪ್ರಯಾಣವೂ ದುಸ್ತರವಾಗ್ತಿದೆ. ಗ್ಯಾಸ್ ತುಂಬಿಸಿಕೊಳ್ಳಲು ಬಂಕ್ಗಳ ಮುಂದೆ ವಾಹನಗಳು ಕ್ಯೂ ನಿಂತಿವೆ. ಒಂದು ಕಡೆ ಗ್ಯಾಸ್ ಸಿಕ್ತಿಲ್ಲ, ಇನ್ನೊಂದು ಕಡೆ ಗ್ಯಾಸ್ ಸಿಕ್ಕಿದ್ರೂ ಬೆಲೆ ಜಾಸ್ತಿ ಕೇಳುತ್ತಿದ್ದಾರೆ. ಆಟೋ, ಕಾರುಗಳ ಸಿಎನ್ಜಿ ದರ 1 ಕೆಜಿಗೆ ಈಗ 90 ರೂಪಾಯಿ ಆಗಿದೆ. ನಿನ್ನೆಯಿಂದ LPG ಗ್ಯಾಸ್ ಪೂರೈಕೆ ಆಗುತ್ತಿಲ್ಲ. ಜಾಸ್ತಿ ದುಡ್ಡು ಕೊಡ್ತೇವೆ ಅಂದ್ರೂ ಗ್ಯಾಸ್ ಸಿಗುತ್ತಿಲ್ಲ. ಬೆಂಗಳೂರಿನ ಕೆಲ ಗ್ಯಾಸ್ ಬಂಕ್ಗಳು ಬಂದಾಗಿವೆ. ಆಟೋ, ಕ್ಯಾಬ್ ನಂಬಿರುವ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ನಮಗೆ ಸ್ಟಾಕ್ ಬರ್ತಾ ಇಲ್ಲ ಸರ್. ಅಲ್ಲಿ ಇರಾನ್ ಇಸ್ರೇಲ್ ಯುದ್ಧ ಆಗಿರೋದ್ರಿಂದ ನಮ್ಮ ಪ್ಲಾಂಟಿಗೆ ಗ್ಯಾಸ್ ಸಪ್ಲೈ ಆಗ್ತಾ ಇದೆ ಅಂತೆ. ಆದರೂ ಕಮ್ಮಿ ಪ್ರಮಾಣದಲ್ಲಿ ಬರ್ತಾ ಇದೆ. ಹಾಗಾಗಿ ಅವರು ನಮ್ಮವರೆಲ್ಲ ಕಡೆ ಎಲ್ಲ ಬಂಕ್ ಇದೆಯಲ್ಲ, ಸ್ವಲ್ಪ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಥರ ಪ್ರಾಬ್ಲಮ್ ಆಗಿದೆ ಸರ್. ಅದರಲ್ಲಿ ರೇಟ್ ಜಾಸ್ತಿ ಬೇರೆ ಆಗಿದೆ. ಅಲ್ಲಿ ಏನು ಪ್ರೈಸ್ ಇರುತ್ತೋ ಅದ್ರ ಮೇಲೆ ಇದು ಮಾಡಿದ್ದಾರೆ. ಅದರಿಂದ ಆಟೋದವರಿಗೆ ಸಮಸ್ಯೆ ಆಗಿದೆ. ಆಗುತ್ತೆ ಸರ್, 1 or 2 days ಆಗುತ್ತೆ, ಬಗೆಹರಿಯುತ್ತೆ. ಬಟ್ ಅವರು ಕೋಆಪರೇಟ್ ಮಾಡಬೇಕು. ಬಂಕ್ನವ್ರಿಗೂ ಅವರು ಕೋಆಪರೇಟ್ ಮಾಡಬೇಕು. ಅವ್ರು ಕೋಆಪರೇಟ್ ಮಾಡೋ ಪೇಷನ್ಸ್ ಇಲ್ಲ ಅವ್ರಿಗೆ. ನಾವೇನೋ ತಗೊಂಡು ಅವ್ರ ಮನೆ ಖರೀದಿ ಮಾಡಿರೋ ತರ ಅವರುಗಳು ಆಡ್ತಾರೆ. ದರಗಳು ನಿಗದಿ ಆಗಿರ್ಬೇಕಾದದ್ದು ಇಲ್ಲಿ ಇವ್ರು ನಮ್ಮನ್ನು ಲೂಟಿ ಮಾಡ್ತಾವ್ರೆ. ಚಾಲಕರುಗಳು ಗ್ರಾಹಕರುಗಳನ್ನ ಲೂಟಿ ಮಾಡ್ತಾವ್ರೆ. ಗ್ರಾಹಕರುಗಳು ನಮ್ಮನ್ನು ಲೂಟಿ ಮಾಡ್ಕೊಂಡು ನಮ್ಮನ್ನು ಕಂಪ್ನಿಗಳಿಗೆ ಕೊಡ್ತಾ ಇದೀವಿ, ಅಷ್ಟೇ ವ್ಯತ್ಯಾಸ. ಈಗ ಇಂಥ ಬಂಕ್ಗಳು ಎನ್ಕ್ಯಾಶ್ ಮಾಡ್ಕೊಂಡು ಇವತ್ತು 85 ರೂಪಾಯಿ ಗ್ಯಾಸ್ ಮಾಡ್ಕೊಂಡು ಚಾಲಕರುಗಳನ್ನ ಲೂಟಿ ಮಾಡ್ತಿರೋದ್ರಿಂದ ಈಗ 10 ಜನದ ಒಗ್ಗಟ್ಟು ಏನು ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸಿದ್ವಿ. ಹಾಗೆ ಸರ್ಕಾರಗಳು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಆದಷ್ಟು ದರ ನಿಗದಿಪಡಿಸೋದ್ರ ಬಗ್ಗೆ ಬಡವರನ್ನ ನೋಡ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಕಣ್ತರ್ ನೋಡ್ಬೇಕು. ಇನ್ನೇನ್ ಮಾಡೋದು ಹೇಳಿ, ಜೀವನ ಬಹಳ ಕಷ್ಟಕ್ಕೆ ಬಂದ್ಬಿಟ್ಟಿದೆ. ಕೆಲ್ಸಕ್ಕೆ ಹೋದ್ರೆ 15 ವಾಚ್ಮ್ಯಾನ್ ಕೆಲಸಕ್ಕೆ 12,000 ಸಂಬಳ ಕೊಡ್ತಾರೆ. ಹೆಂಗ್ ಮಾಡೋ ಜೀವನ? ಬಾಡಿಗೆ ಕಟ್ಟೋದು, ಮಕ್ಕಳು ಓದಿಸೋದು ಹೆಂಗ್ ಮಾಡೋದು?
ಬೇಡ ಸರ್, ಜೀವನ ಬೆಂಗಳೂರು ಜೀವನ ಯಾವತ್ತೂ ಹಿಂಗೆ ಆಗಿರಲಿಲ್ಲ. ಈ ಸರಿ ಅಂತೂ ಬಹಳ ಅಧ್ವಾನ ಆಗ್ಬಿಟ್ಟಿದೆ, ಏನು ಅಂತಾನು ಗೊತ್ತಾಗ್ತಾ ಇಲ್ಲ. ಸುಮಾರು ಕಡೆ ಎಷ್ಟು 5-6 ಬ್ಲಾಕ್ ಎಲ್ಲ ಬಂದ್ ಆಗಲ್ಲ, ಹಿಂಗಾದ್ರೆ ಕಷ್ಟ ಐತೆ. ಬೆಲೆ ಐತೆ, ಬೆಲೆನೂ ಜಾಸ್ತಿ ಆಯ್ತು. ಬೆಲೆ ಆದ್ವಾಗ್ಲೂ ಏನೋ ಹಾಕೊಂಡಾರ್ದು ಮನ್ಗೋಗಿ ಸೇರ್ಕೊಳ್ಳೋಣ ಅಂದ್ರೆ ಹೋಗಕ್ಕೆ ಆತಲ್ಲ, ಗ್ಯಾಸೇ ಖಾಲಿ ಆಗೈತೆ ಅಲ್ಲೇ ನಿಂತಿದ್ದೀನಿ ಸುಮ್ಮನೆ ಅವಲಿಂದ. ನಾನು ಏನ್ ಮಾಡೋದು, ತುಂಬಾ ಕಷ್ಟ ಆಗುತ್ತೆ ಸರ್, ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಹಬ್ಬ ಬೇರೆ ಬರ್ತಾ ಇದೆ. ಏನ್ ಮಾಡೋಣ ಹೇಳಿ, ವರ್ಷಕ್ಕೊಂದು ನಮ್ಗೆ ಯುಗಾದಿ ಹೊಸ ವರ್ಷ. ಈಗ ಏನ್ ಮಾಡೋದು, ಪಾಪ ಸಾಬ್ರಿಗೆ ರಂಜಾನ್ ಬರ್ತಾ ಇದೆ, ಅವ್ರ ಹೆಂಗೆ ಜೀವನ ಮಾಡೋದು? ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ಇದಕ್ಕೇನಾದ್ರು ನಮ್ಗೊಂದು ಸಹಾಯ ಮಾಡ್ಬೇಕಂತ ಕೇಳ್ಕೊಂತ ಇದ್ದೀನಿ. ಗ್ಯಾಸ್ ಸಮಸ್ಯೆ ಇದೀಗ ದೇವರಿಗೂ ತಟ್ಟಿದೆ. ರಾಜ್ಯದ ಪ್ರಮುಖ ದೇವಸ್ಥಾನಗಳ ದಾಸೋಹ ಭವನಕ್ಕೆ ಗ್ಯಾಸ್ ಪೂರೈಕೆ ಆಗದಿರುವುದು ಆತಂಕ ತಂದೊಡ್ಡಿದೆ. ಬಹುತೇಕ ದೇವಸ್ಥಾನಗಳಲ್ಲಿ ಸದ್ಯಕ್ಕೆ ದಾಸೋಹ ನಿಲ್ಲೋದಿಲ್ಲ. ಕೆಲ ಹೋಟೆಲ್ಗಳು ಸೌದೆ ಒಲೆ, ಸ್ಟೀಮ್ನಂತ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿವೆ. ಬೆಂಗಳೂರಿನ ಬನಶಂಕರಿ ದೇಗುಲದಲ್ಲಿ ಪ್ರಸಾದಕ್ಕೆ ಸದ್ಯಕ್ಕೆ ಸಮಸ್ಯೆ ಇಲ್ಲ. ಗ್ಯಾಸ್ ಬರದಿದ್ದರೂ ಪರ್ಯಾಯ ವ್ಯವಸ್ಥೆಗೆ ಆಡಳಿತ ಮಂಡಳಿ ಮುಂದಾಗಿದೆ. ಬೆಂಗಳೂರಿನ ಇಸ್ಕಾನ್ ದೇವಾಲಯದಲ್ಲಿ ಸಮಸ್ಯೆ ಆಗಿಲ್ಲ, ಪ್ರಸಾದ ವಿತರಣೆ ಆಗುತ್ತಲೇ ಇದೆ. ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಬೆಟ್ಟದಲ್ಲಿ 10 ದಿನಗಳಿಗೆ ಆಗುವಷ್ಟು ಗ್ಯಾಸ್ ಇದೆ. ಕುಕ್ಕೆ ದೇವಸ್ಥಾನದ ಅನ್ನದಾನಕ್ಕೆ 3 ದಿನ ಸಮಸ್ಯೆ ಆಗಲ್ಲ. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಅನ್ನಪ್ರಸಾದಕ್ಕೆ 2 ವಾರ ಸಮಸ್ಯೆ ಇಲ್ಲವೇ ಇಲ್ಲ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲೂ ಸದ್ಯಕ್ಕಿಲ್ಲ ಸಮಸ್ಯೆ. ಪ್ರಸಾದ ದಾಸೋಹ ಇದ್ದೇ ಇರುತ್ತೆ. ನಮಗೆ ಈಗ 4 ಸಿಲಿಂಡರ್ ಇದೆ. 4 ಸಿಲಿಂಡರ್ ಮುಗಿಯೋವರೆಗೂ ನಾವು ವ್ಯವಸ್ಥೆ ಮಾಡ್ತೀವಿ, ಪ್ರಸಾದಕ್ಕೆ ಯಾವುದೇ ತೊಂದರೆ ಇಲ್ದಂಗೆ. ಅದು ಮುಗಿದ ಮೇಲೆ ಬದಲಿ ವ್ಯವಸ್ಥೆ ಆಡಳಿತ ಮಂಡಳಿ ಜೊತೆ ಮಾತಾಡಿ ನಾವು ಯಾವ ಥರ ಮುಂದಿನ ಕ್ರಮ ಕೈಗೊಳ್ಬೇಕು ಅನ್ನೋ ಮಾತಾಡಿ ಪ್ರಸಾದ ಅಂತೂ ನಿಲ್ಲಿಸಲ್ಲ. ಇದನ್ನೇ ಎಷ್ಟೋ ಜನ ಭಕ್ತಾದಿಗಳು ನಂಬ್ಕೊಂಡು ಪ್ರಸಾದಕ್ಕೆ ಅಂತ ಬರ್ತಾರೆ, ಅವರಿಗೆ ತೊಂದರೆ ಆಗಬಾರ್ದು ಅಂತ ಕಡಿಮೆ ಪ್ರಮಾಣದಲ್ಲಾದರೂ ಕೊಟ್ಟು ನಾವು ವ್ಯವಸ್ಥೆ ಮಾಡ್ತೀವಿ. ಪ್ರಾಧಿಕಾರದಲ್ಲಿ ನಮಗೆ ಪ್ರಸಾದ ಮಾಡಲಿಕ್ಕೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಒಂದು ಅನಿಲದ ಗ್ಯಾಸ್ ಸಿಲಿಂಡರ್ಗಳ ತೊಂದರೆ ಇಲ್ಲ. ಈಗಾಗಲೇ ನಮಗೆ ಸುಮಾರು 150 ಅನಿಲ ಸಿಲಿಂಡರ್ಗಳು ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ. ಇನ್ನ ತನಕ ಏನ್ ನೋಡಿಲ್ಲ, ಇನ್ನ ಏನಾಗತ್ತೆ ಗೊತ್ತಾಗತ್ತೆ ಆಮೇಲೆ. ಇನ್ನ ಏನಾಗಿಲ್ಲ. ನೀವು ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ತೀರಾ? ಹಾ, ಗ್ಯಾಸ್ ನಲ್ಲಿ ಮಾಡ್ತೀವಿ. ಎಲ್ಲಿ? ಇಲ್ಲಿ ಕೆಳಗಡೆ ನಮ್ ಕಿಚನ್ ಇದೆಲ್ಲ ಅಲ್ಲಿ. ಏನ್ ತೊಂದರೆ ಇನ್ನ ಏನ್ ಬಂದಿಲ್ಲ. ಈ ಮಧ್ಯೆ ಸಿಲಿಂಡರ್ಗಳ ನಿರ್ವಹಣೆಗೆ ಮುಜರಾಯಿ ಇಲಾಖೆ ಆಯುಕ್ತರನ್ನ ನೇಮಿಸಿದೆ. ದೇವಸ್ಥಾನಗಳಲ್ಲಿ ಸಿಲಿಂಡರ್ಗಳ ಕೊರತೆ ಎದುರಾದರೆ ಆಯುಕ್ತರನ್ನ ಸಂಪರ್ಕಿಸಲು ಸೂಚಿಸಿದೆ. ಭಕ್ತರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಲು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ನಮ್ಮ ಕಮಿಷನರ್ಗೆ ಮಾತಾಡಿ ಸ್ವಲ್ಪ ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಏನೋ ತೊಂದರೆ ಆಗದ ರೀತಿ ಅಂತ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಹಿಂದೆ ಎಲ್ಲ ಕಟ್ಟಿಗೆ ಉಪಯೋಗಿಸ್ತಾ ಇದ್ರು, ಈಗೆಲ್ಲ ಕಟ್ಟಿಗೆ ಎಲ್ಲ ಹೋಯ್ತು, ಭಾಳ ದಿನ ಆಯ್ತಲ್ಲ. ಸ್ವಲ್ಪ ಯಾಕೆಂದರೆ ಅಲ್ಲಿ ಹೋಗಂಥ ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡಿ ಪ್ರಸಾದ ತಗೊಂಡ್ರೆ ಮಾತ್ರ ಸಮಾಧಾನ ಆಗೋದು. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳಿದ್ದೀನಿ. ಇನ್ನು ಮದುವೆ ಸಂಭ್ರಮಕ್ಕೂ ಗ್ಯಾಸ್ ಸಮಸ್ಯೆ ತಟ್ಟಿದೆ. ಮದುವೆಗಳಿಗೆ ಬೇಕಾದ ರೇಷನ್ ಇದ್ರೂ ಸಿಲಿಂಡರ್ ಸಿಗ್ತಿಲ್ಲ. ವಾಣಿಜ್ಯ ಬಳಕೆ ಸಿಲಿಂಡರ್ಗೆ 4,000 ಹಣ ಕೊಟ್ಟರೂ ಸಿಗ್ತಿಲ್ಲ. ಬ್ರದರ್ ಮದುವೆ ಇಟ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೇಷನ್ನು ಎಲ್ಲ ಚೌಟ್ರಿ ಬುಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ಒಂದು 15 ದಿನದ 20 ದಿನದ ಮುಂಚೆನೇ ನಾವು ಸಿಲಿಂಡರ್ ಕಮರ್ಷಿಯಲ್ಲು ಒಂದು 8 ಸಿಲಿಂಡರ್ ಬುಕ್ ಮಾಡಿದ್ವಿ. ಅವರು ಡೆಲಿವರಿ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತಿನ ದಿನ ನೋಡ್ರಿ, ಇವಾಗ ಈ ಒಂದು ವಾರದ ಕೆಳಗೆ 1900 2000 ಸಿಗ್ತದೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತೈತೆ. ಇವತ್ತಿನ ದಿನ 4,500 ಕೊಡ್ತೀವಿ ಅಂದ್ರೆ ಒಂದು ಸಿಲಿಂಡರ್ ಸಿಗ್ತಾಯಿಲ್ಲ. ಈ ಮಧ್ಯೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ಸಂಕಷ್ಟ ಎದುರಾಗಿದೆ. ಸಿಲಿಂಡರ್ ಕೊರತೆಯಿಂದಾಗಿ ವಾರ್ಡನ್ಗಳು, ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಬ್ಲಾಕಲ್ಲೆಲ್ಲ ಮಾರೋದು 5,000 6,000 ಒಂದೊಂದು ಸಿಲಿಂಡ್ರು ಈ ಥರ ಆಗಿದೆ. ಈಗ ಟೈಮಿಗೆ ಸರಿಗೆ ನಾವು ವಿದ್ಯೆನೂ ಕೊಡೋಕ್ಕಾಗ್ತಿಲ್ಲ, ಮಕ್ಕಳಿಗೆ ಊಟನೂ ಕೊಡೋಕ್ಕಾಗ್ತಿಲ್ಲ. ಬೆಂಗಳೂರಿನಲ್ಲಿ ಪಿಜಿಗಳಿಗೂ ಗೈಡ್ಲೈನ್ಸ್ ಹೊರಡಿಸಲಾಗಿದೆ. ಬೆಂಗಳೂರಿನ ಪಿಜಿಗಳಲ್ಲಿ 2 ಹೊತ್ತು ಮಾತ್ರ ಊಟ ಸಿಗಲಿದೆ. ಸೋಮವಾರದಿಂದ ಶುಕ್ರವಾರದವರೆಗೆ 2 ಹೊತ್ತು ಊಟ, ಶನಿವಾರ ಮತ್ತು ಭಾನುವಾರ 3 ಹೊತ್ತು ಊಟ ಸಿಗಲಿದೆ. ದೋಸೆ, ಪೂರಿ, ಚಪಾತಿ ಇತರೆ ಪದಾರ್ಥಗಳಿಗೆ ಬ್ರೇಕ್ ಹಾಕಲಾಗಿದೆ. 20 ಲೀಟರ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಬಳಸಲು ಸಲಹೆ ನೀಡಲಾಗಿದೆ. ಇನ್ನು ಗ್ಯಾಸ್ ಅಭಾವದ ಸಮಸ್ಯೆ ಆಸ್ಪತ್ರೆಗಳನ್ನು ಕಾಡಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಕ್ಯಾಂಟೀನ್ಗೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಇದರ ನೇರ ಪರಿಣಾಮ ರೋಗಿಗಳ ಮೇಲೆ ಬಿದ್ದಿದೆ. ಪೂರಿ, ದೋಸೆ ಕಟ್ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಸಿ ಏಜೆನ್ಸಿಗಳು ಕಳ್ಳಾಟ ಆಡ್ತಿವೆ. ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಸರ್ಕಾರನೂ ಮುಂದಾಗಿದೆ. ಇನ್ನೊಂದು ಕಡೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇಟ್ಕೊಂಡು ಸರ್ಕಾರ ಮತ್ತು ಪ್ರತಿಪಕ್ಷದವರು ಅಧಿವೇಶನದಲ್ಲಿ ಬಾಯಿಗೆ ಬಂದಂತೆ ಬೈದಾಡಿಕೊಂಡರು. ವಿಚಾರದಲ್ಲಿ ಸಿಲಿಂಡರ್ಸ್ಗಳು ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಗಾಯಕ್ಕೆ ಉಪ್ಪು ಹಾಕದಂಗೆ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ರು.
ವಿಧಾನಸಭೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಸಂಘರ್ಷ ಜೋರಾಗಿ ನಡೆಯಿತು. ಮೊದಲು ವಿಧಾನಸಭೆ ಕಲಾಪದಲ್ಲಿ ಕಾಂಗ್ರೆಸ್ ಶಾಸಕ ರಂಗನಾಥ್ ಸಿಲಿಂಡರ್ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರ ಕಾರಣ ಅಂದ್ರು. ಇದರಿಂದ ಸಿಟ್ಟಿಗೆದ್ದ ವಿಪಕ್ಷಗಳ ಮೇಲೆ ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ರೆಬೆಲ್ ಆದ್ರು. ಕೇಂದ್ರ ಸರ್ಕಾರ ಅಂದ ತಕ್ಷಣ ಎದ್ದು ನಿಲ್ತೀರ, ನೀವೇ ಹೇಳ್ರಿ ಯಾರು ಸಪ್ಲೈ ಮಾಡೋದು ಅಂತ ಪ್ರಶ್ನಿಸಿದ್ರು. ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರಪ್ಪ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಕೇಂದ್ರ ಸರ್ಕಾರ ಅಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗೆ ಬಿಜೆಪಿ ನಾಯಕರು ಮತ್ತಷ್ಟು ರೆಬೆಲ್ ಆದ್ರು. ಯುದ್ಧದ ಸಮಯದಲ್ಲಿ ಗ್ಯಾಸ್ ವ್ಯತ್ಯಾಸ ಆಗಿದೆ ನಿಜ, ಆದರೆ ಈ ಸರ್ಕಾರಕ್ಕೆ ಒಂದು ಸರ್ವರ್ ಸಮಸ್ಯೆ ಬಗೆಹರಿಸುವ ಯೋಗ್ಯತೆ ಇಲ್ಲ ಅಂತ ಸುನಿಲ್ ಕುಮಾರ್ ಕೆಂಡಾಮಂಡಲರಾದ್ರು. ಸುನಿಲ್ ಕುಮಾರ್ ಹೇಳಿಕೆಗೆ ಕೆರಳಿದ ಸಿಎಂ ನಿಮಗೆ ಯೋಗ್ಯತೆ ಇಲ್ಲ ಅಂತ ಕಿಡಿಕಾರಿದ್ರು. ಯುದ್ಧ ಸಂದರ್ಭ ಆದಾಗ ಪೆಟ್ರೋಲಿಯಂ ಈ ತರದಕ್ಕೆ ಕ್ರೈಸಿಸ್ ಆಗೇ ಆಗುತ್ತೆ. ಏನೋ ಸಮಸ್ಯೆ ಇಲ್ದಲೆ ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದ್ರಲ್ಲಿ ಸರ್ವರ್ ಇಲ್ಲ. ನಿಮಗೆ ಯೋಗ್ಯತೆ ಇದೆಯಾ? ಕರಾವಳಿನಲ್ಲಿ ಮರಳು ಸಿಗ್ತಾರೆ, 6 ತಿಂಗಳಾಯ್ತು. ನಿಮಗೆ ಯೋಗ್ಯತೆ ಇದೆಯಾ? ಸರ್ಕಾರಿ ಔಷಧಿ ಇಲ್ಲ, ಸರ್ವರ್ ಸಮಸ್ಯೆ. ಇನ್ನು ಪ್ರಿಯಾಂಕ್ ಖರ್ಗೆ ಕೂಡ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಪ್ರಧಾನಿ ಮೋದಿಯವರನ್ನ ಬೈಯೋಕೆ ಶುರು ಮಾಡಿದ್ರು. ಸಹಜವಾಗಿ ಎಲ್ಪಿಜಿ ಸಿಲಿಂಡರ್ ವಿಚಾರ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಗ್ವಾದಕ್ಕೆ ಕಾರಣವಾಯಿತು. ಇಷ್ಟೆಲ್ಲ ಆದ್ಮೇಲೆ ಆಹಾರ ಮತ್ತು ನಾಗರಿಕ ಸಚಿವ ಮುನಿಯಪ್ಪ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟರು. ಜನರಿಗೆ ಸಮಸ್ಯೆ ಆಗಲ್ಲ, ಯುದ್ಧ ನಿಲ್ಲದಿದ್ದರೆ 25 ದಿನಕ್ಕೆ 1 ಗೃಹ ಬಳಕೆ ಸಿಲಿಂಡರ್ ಸಿಗತ್ತೆ. ಯುದ್ಧ ನಿಂತು ಹೋದ್ರೆ ಎಷ್ಟು ಬೇಕೋ ಅಷ್ಟು ಸಿಲಿಂಡರ್ ಕೊಡ್ತೀವಿ. ಜನಾನು ಗ್ಯಾಸ್ ಸಿಲಿಂಡರ್ ಬಳಕೆ ಕಡಿಮೆ ಮಾಡಿ ಸಹಕಾರ ಕೊಡಬೇಕು ಅಂದ್ರು. ಮನೆ ಉಪಯೋಗಿಸೋದಕ್ಕೆ ಡೊಮೆಸ್ಟಿಕ್ ನೋ ಪ್ರಾಬ್ಲಮ್. ಕನಿಷ್ಠ 1 ಸಿಲಿಂಡರ್ನ 1 ಕುಟುಂಬಕ್ಕೆ 25 ದಿನದಲ್ಲಿ ಉಪಯೋಗಿಸೋಕ್ಕೆ ಅವಕಾಶ ಇದೆ. ಅದು ಕಂಪ್ಲೀಟಾಗಿ ಕೊಡ್ತೀವಿ. ಈವನ್ ಯುದ್ಧ ನಿಂತರೆ ಪೂರ್ತಿ ಪ್ರಮಾಣದಲ್ಲಿ ಬೇಕಾದಷ್ಟು ಕೊಡೋಕ್ಕೆ ಅವಕಾಶ ಇದೆ. ನಾನು ಅಪೀಲ್ ಮಾಡ್ತೀನಿ, ವಿನಾಕಾರಣವಾಗಿ ಹೆಚ್ಚಾಗಿ ಖರ್ಚು ಮಾಡೋದನ್ನ ಬಿಡಬೇಕು. ಈ ಸಂದರ್ಭದಲ್ಲಿ ಮಿನಿಮಮ್ ಯೂಸ್ ಮಾಡ್ಕೋಬೇಕು. ಸ್ಟೋರೇಜ್ ಮಾಡೋದು ಮಾಡಕೂಡ್ದು. ಹೆಚ್ಚಾಗಿ ವಿನಾಕಾರಣವಾಗಿ ಸಿಲಿಂಡರ್ ಬೇಕು ಅಂತ ಅರ್ಜಿ ಹಾಕೋದು ಇವೆಲ್ಲ ಮಾಡಬಾರ್ದು. ಇನ್ನೊಂದು ಕಡೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹೋಟೆಲ್ ಮಾಲೀಕರ ಸಂಘದ ಪ್ರಮುಖರ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ನಗರ ಪೊಲೀಸ್ ಆಯುಕ್ತರು, ಜಿಬಿಎ ಮುಖ್ಯ ಆಯುಕ್ತರನ್ನ ಕರೆಯಿಸಿ ಸಭೆ ಮಾಡಿದ್ರು. ಈ ವೇಳೆ ಪೂರೈಕೆಯಾಗುತ್ತಿರುವ ಗ್ಯಾಸ್ನಲ್ಲಿ 50% ಸಿಲಿಂಡರ್ಗಳನ್ನ ಹೋಟೆಲ್ ಮಾಲೀಕರು ಮನವಿ ಮಾಡಿದ್ರು. ಕೊನೆಗೆ ಒಂದಷ್ಟು ನಿರ್ಣಯಗಳನ್ನ ಸಭೆಯಲ್ಲಿ ಮಾಡಲಾಗಿದೆ. ಹೋಟೆಲ್ಗಳಿಗೆ ಸಿಲಿಂಡರ್ ಸಪ್ಲೈ ಮಾಡಿಸುವ ಭರವಸೆಯನ್ನ ಶಾಲಿನಿ ರಜನೀಶ್ ಕೊಟ್ಟಿದ್ದಾರೆ. ಹಾಗೆ ಹೋಟೆಲ್ನವರು ಹೆಚ್ಚು ಸಿಲಿಂಡರ್ ಖರೀದಿಸಿ ಸ್ಟಾಕ್ ಮಾಡೋ ಹಾಗಿಲ್ಲ ಅಂತಾನೂ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಕಾಳಸಂತೆಕೋರರ ವಿರುದ್ಧ ಕ್ರಮ ಜರುಗಿಸಲು ಪೊಲೀಸರಿಗೆ ಟಾಸ್ಕ್ ನೀಡಿದ್ದು. ಪೊಲೀಸ್ ಇಲಾಖೆ ಜೊತೆಗೆ ಸಾರಿಗೆ, ಆಹಾರ ಇಲಾಖೆಯವರು ಗಮನಿಸಬೇಕು ಅಂತ ಆದೇಶಿಸಲಾಗಿದೆ. ಜೊತೆಗೆ ಆಹಾರ ಇಲಾಖೆಯಿಂದ ಸಹಾಯವಾಣಿ ತೆರೆಯಲು ಸೂಚನೆ ನೀಡಿದ್ದಾರೆ. ಸರ್ಕಾರವೇನೋ ಸಿಲಿಂಡರ್ ಪೂರೈಕೆ ಸಮಸ್ಯೆ ಬಗೆಹರಿಸ್ತೀವಿ ಅಂತಿದೆ. ಆದರೆ ಊರೂರಲ್ಲೂ ಸಿಲಿಂಡರ್ಗಾಗಿ ಕ್ಯೂ ನಿಂತಿರುವ ಜನರಿಗೆ ಸಮಾಧಾನ ಮಾಡೋದ್ಯಾವಾಗ? ಏಜೆನ್ಸಿಗಳ ಕಳ್ಳಾಟದ ವಿರುದ್ಧ ಯಾಕೆ ಇನ್ನೂ ಕ್ರಮ ಜರುಗಿಸಿಲ್ಲ ಅನ್ನೋದೇ ಎಲ್ಲರನ್ನ ಕಾಡ್ತಿರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಲ್ಪಿಜಿ ಸಿಲಿಂಡರ್ ಸಮಸ್ಯೆ ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಶುರುವಾಗಿದೆ. ಗ್ಯಾಸ್ ಸಿಲಿಂಡರ್ಗಳನ್ನ ಇಟ್ಕೊಂಡು ಏಜೆನ್ಸಿಗಳ ಮುಂದೆ ಜನ ಕ್ಯೂನಲ್ಲಿ ಕಾಯ್ತಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದೆ. ಅಮೆರಿಕ, ಇಸ್ರೇಲ್, ಇರಾನ್ ಸಂಘರ್ಷದಿಂದ ಜಗತ್ತಿನ 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ತೈಲ ಸಂಕಟ ಶುರುವಾಗಿದೆ. ಭಾರತದಲ್ಲಿ 2 ದಿನಗಳಿಂದ ಗ್ಯಾಸ್ ಟ್ರಬಲ್ ಜೋರಾಗೇ ಇದೆ. ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳೋಕೆ ಜನ ಸಿಲಿಂಡರ್ಗಳನ್ನ ಹಿಡ್ಕೊಂಡು ರಸ್ತೆಯಲ್ಲಿ ಕ್ಯೂ ನಿಂತಿದ್ದಾರೆ.
ಗೃಹ ಬಳಕೆ ಗ್ಯಾಸ್ಗಾಗಿ ಕ್ಯೂ ನಿಂತ ಜನ. ಉತ್ತರ ಪ್ರದೇಶದಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಪೂರೈಕೆ ಸಮರ್ಪಕವಾಗಿ ಆಗ್ತಿಲ್ಲ. ಅದಕ್ಕೆ ಜನರು ಕೆಲಸ ಕಾರ್ಯ ಬಿಟ್ಟು ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಬಿಹಾರದಲ್ಲೂ ಕೂಡ ಅಷ್ಟೇ. ಖಾಲಿ ಸಿಲಿಂಡರ್ಗಳನ್ನ ತಗೊಂಡು ಬಂದು ಏಜೆನ್ಸಿಗಳ ಮುಂದೆ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲೂ ಇದೇ ಗೋಳು, ಹರಿಯಾಣದಲ್ಲೂ ಇದೇ ಗೋಳು, ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲೂ ಅದೇ ಸ್ಥಿತಿ. ಖಾಲಿ ಸಿಲಿಂಡರ್ಗಳನ್ನ ಹಿಡಿದು ಜನ ಕ್ಯೂನಲ್ಲಿ ನಿಂತಿರೋ ವಿಡಿಯೋಗಳನ್ನ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ. ನೋಡಿ, ಖಾಲಿ ಸಿಲಿಂಡರ್ಗಳನ್ನ ರಸ್ತೆಯಲ್ಲಿ ಅಡ್ಡ ಇಟ್ಟು ಹೇಗೆ ರೋಡ್ ಬಂದ್ ಮಾಡಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ ಸಿಗದೆ ಸಿಟ್ಟಿಗೆದ್ದ ನಾರಿಮಣಿಯರು ತಮಿಳುನಾಡಿನ ಶಿವಗಂಗಾದಲ್ಲಿ ಇಂಡಿಯನ್ ಗ್ಯಾಸ್ ಏಜೆನ್ಸಿಗೆ ನುಗ್ಗಿದ್ರು. ಅಲ್ಲಿದ್ದ ಸಿಲಿಂಡರ್ಗಳನ್ನ ತಂದು ನಡು ರಸ್ತೆಯಲ್ಲೇ ಇಟ್ಟು ಪ್ರತಿಭಟನೆ ಮಾಡ್ತಿದ್ರು. ರಸ್ತೆ ತಡೆಯಿಂದ ನೂರಾರು ವಾಹನಗಳು ನಿಂತಲ್ಲೇ ನಿಂತಿದ್ವು. ಕೊನೆಗೆ ಎಲ್ಲಿದ್ರೋ ಪೊಲೀಸರು ಗೊತ್ತಿಲ್ಲ. ಸ್ಥಳಕ್ಕೆ ಬರ್ತಾ ಇದ್ದಂತೆ ಸಿಟ್ಟಿಗೆದ್ದು ಬೈಕ್ ಸವಾರನಿಗೆ ಥಳಿಸಿದ್ರು. ರಸ್ತೆಯನ್ನ ಕ್ಲಿಯರ್ ಮಾಡಿದ್ರು. ಆಮೇಲೆ ಸಿಲಿಂಡರ್ಗಳನ್ನು ಸೀಸ್ ಮಾಡಿದ್ರು. ಗ್ಯಾಸ್ ಬುಕಿಂಗ್ಗೆ ಜನ ಆನ್ಲೈನ್ಗಳಲ್ಲಿ ಪ್ರಯತ್ನ ಪಟ್ಟರೂ ಆಗ್ತಿಲ್ಲ, ಬುಕಿಂಗ್ಗಳನ್ನು ತಗೊಳ್ತಿಲ್ಲ. ಇದರಿಂದ ಸಿಲಿಂಡರ್ಗಳು ಸಿಗ್ತಿಲ್ಲ. ಹೀಗಾಗಿ ಕೋಲ್ಕತ್ತಾದಲ್ಲಿ ಗ್ಯಾಸ್ ಸಿಲಿಂಡರ್ ಬುಕಿಂಗ್ಗೆ ಬಂದ ಜನ ಕ್ಯೂ ನಿಂತು ಸಿಲಿಂಡರ್ಗಳನ್ನ ತಗೊಂಡು ಹೋಗಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೂ ಸಿಲಿಂಡರ್ನ ಸಂಕಷ್ಟ ಶುರುವಾಗಿದೆ. ಅಯೋಧ್ಯೆಗೆ ಬರೋ ಲಕ್ಷಾಂತರ ಭಕ್ತರಿಗೆ ರಾಮ್ ರಸೋಯಿ ಅಮ್ಮ ದೇಗುಲ ಟ್ರಸ್ಟ್ನವರು ಪ್ರಸಾದವನ್ನು ರೆಡಿ ಮಾಡಿ ವಿತರಣೆ ಮಾಡ್ತಿದ್ರು. ಆದರೆ ಅಯೋಧ್ಯೆಯಲ್ಲೂ ಗ್ಯಾಸ್ ಟ್ರಬಲ್ ಶುರುವಾಗಿದ್ದು ಪ್ರಸಾದ ವಿತರಣೆಯನ್ನು ಅರ್ಧಕ್ಕರ್ಧ ಸ್ಥಗಿತಗೊಳಿಸಲಾಗಿದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲೂ ಕೂಡ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಯಿತು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರತಿಕೃತಿ ಹಿಡಿದು ಯುದ್ಧ ನಿಲ್ಲಿಸಬೇಕು ಅಂತಾನೂ ಆಗ್ರಹಿಸಿ ಪ್ರೊಟೆಸ್ಟ್ ನಡೆಯಿತು. ಇದು ಚೆನ್ನೈನ ಬಹುತೇಕ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ. ಯಾಕಂದ್ರೆ ಯುದ್ಧದ ಮಧ್ಯೆ ಚೆನ್ನೈಗೆ ಪೆಟ್ರೋಲ್ ಡೀಸೆಲ್ ಸರಿಯಾಗಿ ಸಪ್ಲೈ ಆಗ್ತಿಲ್ಲ. ಇನ್ನೊಂದ್ ಕಡೆ ಬೆಲೆ ಏರಿಕೆ ಆತಂಕನೂ ಶುರುವಾಗಿದೆ. ಹೀಗಾಗಿನೇ ಜನ ಬೈಕ್ಗಳು, ಕಾರ್ಗಳ ಟ್ಯಾಂಕ್ ಫುಲ್ ಮಾಡಿಸ್ಕೊಳ್ಳೋಕೆ ಪೆಟ್ರೋಲ್ ಬಂಕ್ಗೆ ಮುಗಿಬಿದ್ದಿದ್ದಾರೆ. ದೆಹಲಿಯಲ್ಲಿ ಪಾತ್ರೆ ಹಿಡಿದು ಸೌಟು ತಗೊಂಡು ಬಡಿಯುತ್ತಾ ಕಾಂಗ್ರೆಸ್ ಮಹಿಳಾ ಮಣಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ಎಲ್ಪಿಜಿ ಸಿಲಿಂಡರ್ ಸಿಗ್ತಿಲ್ಲ, ಸಿಎಂ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಧಿಕ್ಕಾರ ಕೂಗಿದ್ರು. ಎಲ್ಪಿಜಿ ಸಮಸ್ಯೆ ಬಗ್ಗೆ ಕೇಂದ್ರದ ಗಮನ ಸೆಳೆಯೋಕೆ ಒಂದ್ ಕಡೆ ಸಿಲಿಂಡರ್, ಇನ್ನೊಂದ್ ಕಡೆ ಸೌದೆ ಒಲೆ ಇಟ್ಕೊಂಡು ಕಾಂಗ್ರೆಸ್ನವರು ಸುದ್ದಿಗೋಷ್ಠಿ ನಡೆಸಿದ್ರು. ಪ್ರಧಾನಿ ಮೋದಿಯವರು ರಾಜಿ ಮಾಡಿಕೊಂಡಿದ್ದಾರೆ. ಅಮೆರಿಕಾದವರಿಂದ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿದೆ. ದೇಶದಲ್ಲಿ ಎಲ್ಪಿಜಿ ಕೊರತೆ ಇದೆ, ಜನರು ಸಂಕಷ್ಟದಲ್ಲಿದ್ದಾರೆ. ಆದರೆ ಸರ್ಕಾರ ಮಾತ್ರ ತನ್ನ ಸುಳ್ಳುಗಳನ್ನು ಒಪ್ಪಿಕೊಳ್ತಿಲ್ಲ ಅಂತ ಸಂಸದೆಯರು, ಕಾಂಗ್ರೆಸ್ನ ಸಂಸದರು ಪ್ರೊಟೆಸ್ಟ್ ನಡೆಸಿದ್ರು. ಒಂದ್ ಕಡೆ ಖಾಲಿ ಸಿಲಿಂಡರ್ ಹಿಡಿದು ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿರುವ ವಿಡಿಯೋ, ಇನ್ನೊಂದ್ ಕಡೆ ಪ್ರಧಾನಿ ಮೋದಿ ರೋಡ್ ಶೋ ನಡೆಸುತ್ತಿರುವ ವಿಡಿಯೋ ಹಾಕಿ ಸ್ವಲ್ಪ ನಾಚಿಕೆ ಪಡಿ ಅಂತ ಕಾಂಗ್ರೆಸ್ ಪೋಸ್ಟ್ ಅನ್ನು ಹಾಕಿದೆ. ಎಷ್ಟಕ್ಕೆ ಸುಮ್ಮನಾಗಿಲ್ಲ. 2016ರಲ್ಲಿ ಮೋದಿ ಸರ್ಕಾರ ನೋಟ್ ಬ್ಯಾನ್ ಮಾಡಿ ಜನರನ್ನ ಎಟಿಎಂಗಳ ಮುಂದೆ ಕ್ಯೂ ನಿಲ್ಲಿಸಿದ್ರು. 2020ರಲ್ಲಿ ಕೊರೋನಾ ನಿರ್ಲಕ್ಷ್ಯ ಮಾಡಿ ಆಕ್ಸಿಜನ್ಗೋಸ್ಕರ ಜನರನ್ನ ಕ್ಯೂನಲ್ಲಿ ನಿಲ್ಲಿಸಿದ್ರು. 2026ರಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಕ್ಯೂ ನಿಲ್ಲಿಸಿದೆ ಮೋದಿ ಸರ್ಕಾರ ಅಂತ ಕಾಂಗ್ರೆಸ್ ವಿಡಿಯೋವನ್ನು ಹಂಚಿಕೊಂಡಿದೆ. ದೇಶದ ಉದ್ದಗಲಕ್ಕೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗೋಕೆ ಕೇಂದ್ರ ಸರ್ಕಾರದ ಕೆಟ್ಟ ನೀತಿಗಳು ಕಾರಣ ಅಂತ ಸಂಸದೆ ಪ್ರಿಯಾಂಕಾ ವಾದ್ರಾ ಆರೋಪವನ್ನ ಮಾಡಿದ್ರು. ಆದರೆ ಕಾಂಗ್ರೆಸ್ನವರು ಜನರ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಪ್ರಧಾನಿ ಮೋದಿ ಸಿಟ್ಟನ್ನ ಹೊರಹಾಕಿದ್ದಾರೆ. इन 10 सालों में अगर आप देखे जाए हर चीज के दाम बढ़ गए, बेरोजगारी बढ़ रही है, एलपीजी की सिचुएशन को देखिए कितना बर्दाश्त करेंगे, और इनकी पॉलिसीज, इनकी नीतियों की वजह से. और अगर सदन में अच्छी चर्चा होती इन चीजों पे तो अच्छा होता. आज युद्ध के समय, इस समय में भी कांग्रेस लेफ्ट और उसका इकोसिस्टम देश में पैनिक क्रिएट करने में, भय पैदा करने में पूरी ताकत खपा रहे हैं. मैं देशवासियों को कहूंगा, कांग्रेस लेफ्ट और इनके इकोसिस्टम द्वारा फैलाई जा रही अफवाहों से सतर्क रहे, सावधान रहे. ರಾಜಕೀಯವಾಗಿ ಏನಾದ್ರಲ್ಲಿ ಬೆಲೆ ಏರಿಕೆ ಮಾಡಿ ಜನರ ರಕ್ತ ಹೇರ್ತಿರೋ ಏಜೆನ್ಸಿಗಳಿಗೆ ಮೊದಲು ಕೇಂದ್ರ ಸರ್ಕಾರ, ಪ್ರತಿಪಕ್ಷಗಳು ಒಟ್ಟಾಗಿ ಕಡಿವಾಣ ಹಾಕಬೇಕಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಡೀ ದೇಶದಲ್ಲಿ ಬೆಲೆ ಏರಿಕೆ ಸಮರ ಆಗ್ತಿರೋದಕ್ಕೆ ಕಾರಣ ಗ್ಯಾಸ್ ಸಿಲಿಂಡರ್ ಅಭಾವಕ್ಕೆ ಕಾರಣ ಕೊಲ್ಲಿ ರಾಷ್ಟ್ರಗಳ ನಡುವೆ ಆಗ್ತಾ ಇರೋ ಯುದ್ಧ ನಿಲ್ಲೋವರೆಗೂ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಈಗ ಯುದ್ಧ ನಿಲ್ಲಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಕೂಡ ಮುಂದಾಗಿದ್ದಾರೆ. ಯಾವಾಗ ಬೇಕಿದ್ರೂ ನಿಲ್ಲಬಹುದು ಕೊಲ್ಲಿ ಕಾಳಗ. ಯುದ್ಧ ನಿಲ್ಲಿಸೋ ಮುನ್ಸೂಚನೆ ಕೊಟ್ಟ ಟ್ರಂಪ್. ಇರಾನ್ ನೆಲದ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ನಡೆಸುತ್ತಿರೋ ಯುದ್ಧ ಈ ವಾರದಲ್ಲೇ ಕೊನೆಯಾಗುತ್ತಾ? ಇಂಥದ್ದೊಂದು ಕನಸು ಈಗ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಶುರುವಾಗಿದೆ. ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ನಿಲ್ಲಿಸೋ ಮುನ್ಸೂಚನೆ ನೀಡಿದ್ದಾರೆ. ನಾವು ನಡೆಸಿದ ದಾಳಿಯಿಂದ ಇರಾನ್ನಲ್ಲಿ ಏನೂ ಉಳಿದಿಲ್ಲ, ಮತ್ತೆ ಇರಾನ್ ಗುರಿಯಾಗಿಸಿ ದಾಳಿ ಮಾಡಲು ಪ್ರಾಯೋಗಿಕವಾಗಿ ಏನೂ ಉಳಿದಿಲ್ಲ. ಹೀಗಾಗಿ ಆದಷ್ಟು ಬೇಗ ಯುದ್ಧ ಕೊನೆಯಾಗಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಹರ್ಮುಜ್ ಜಲಸಂಧಿಯಲ್ಲಿನ ಅಡಚಣೆಗಳಿಂದಾಗಿ ಕಚ್ಚಾ ತೈಲ ಮತ್ತು ಅನಿಲ ಬೆಲೆಗಳ ಬಗ್ಗೆ ಹೆಚ್ಚುತ್ತಿರುವ ಕಳವಳಗಳ ನಡುವೆ ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಎಂದು ಸುಳಿವು ನೀಡಿದ್ದಾರೆ. ಇರಾನ್ ಅಸ್ತ್ರಗಳು ಖಾಲಿಯಾಗಿಲ್ಲ, ಸೋತಿಲ್ಲ. ಮತ್ತೆ ಅಮೆರಿಕ ಇಸ್ರೇಲ್ಗೆ ಇರಾನ್ ಎಚ್ಚರಿಕೆ. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಇರಾನ್ ಶಸ್ತ್ರಾಸ್ತ್ರಗಳೆಲ್ಲ ಖಾಲಿಯಾಗಿವೆ, ಯಾವಾಗ ಬೇಕಿದ್ರೂ ಯುದ್ಧ ನಿಲ್ಲಬಹುದು ಅಂತಿದ್ದಾರೆ. ಆದರೆ ಇರಾನ್ ಮಾತ್ರ ನಮ್ಮ ಹೋರಾಟ ನಿಂತಿಲ್ಲ. ಇನ್ನೊಂದು ಕಡೆ ನಾವು ಗೆಲ್ಲೋವರೆಗೂ ಸೋಲು ಒಪ್ಪಿಕೊಳ್ಳಲ್ಲ, ಯುದ್ಧ ನಿಲ್ಲಿಸೋ ಹಾಗಿದ್ರೆ ಅಮೆರಿಕ ಇಸ್ರೇಲ್ ಮೊದಲ ಹೆಜ್ಜೆ ಇಡಬೇಕು ಅಂತ ಮೊಜ್ತಾಬಾ ಖಮೇನಿ ಆಡಳಿತ ಸಂದೇಶ ಕಳಿಸಿದೆ. ಇನ್ನೊಂದು ಕಡೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಸದ್ಯಕ್ಕೆ ಯುದ್ಧ ಮುಗಿಯಲ್ಲ ಅಂಥೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ದುಬೈ ಏರ್ಪೋರ್ಟ್ಗೆ ಬಾಂಬ್ ಹಾಕಿದ ಇರಾನ್. ನಮ್ಮ ಹತ್ರ ಅಸ್ತ್ರಗಳು ಖಾಲಿಯಾಗಿಲ್ಲ ಅಂತಿರೋ ಇರಾನ್ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಬಾಂಬ್ ಹಾಕಿದೆ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ನಡೆದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಮೂಲದ ವ್ಯಕ್ತಿ ಸೇರಿ 4 ಗಾಯಗೊಂಡಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಂತೂ ಜನಜಂಗುಳಿ ನಿಭಾಯಿಸೋಕ್ಕಾಗ್ತಿಲ್ಲ. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಆದ ನಷ್ಟ ಕೊಟ್ಟ ಇರಾನ್. ಅಮೆರಿಕ ಇಸ್ರೇಲ್ ನಡೆಸಿದ 12 ದಿನಗಳ ದಾಳಿಯಲ್ಲಿ ಎಷ್ಟು ಸಾವು ನೋವು ನಷ್ಟಗಳಾಗಿವೆ ಅಂತ ಇರಾನ್ ರೆಡ್ ಕ್ರೆಸೆಂಟ್ ಸೊಸೈಟಿ ಅಂಕಿಅಂಶ ಬಿಡುಗಡೆ ಮಾಡಿದೆ. ಇರಾನ್ ದೇಶಾದ್ಯಂತ ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 19,734 ವಸತಿ ಪ್ರದೇಶಗಳು ಹಾನಿಗೊಳಗಾಗಿವೆ. ಇದರಲ್ಲಿ 16,191 ವಸತಿ ಕಟ್ಟಡಗಳು, 3,384 ವಾಣಿಜ್ಯ ಕಟ್ಟಡಗಳು, 77 ಔಷಧೀಯ ಮತ್ತು ವೈದ್ಯಕೀಯ ಕೇಂದ್ರಗಳು, 69ಕ್ಕೂ ಹೆಚ್ಚು ಶಾಲೆಗಳ ಮೇಲೆ ಅಮೆರಿಕ ಇಸ್ರೇಲ್ ಬಾಂಬ್ಗಳನ್ನು ಹಾಕಿದೆ ಅಂತ ಇರಾನ್ನ IRIB ವರದಿ ಬಿಡುಗಡೆ ಮಾಡಿದೆ. ಈ ಮಧ್ಯೆ ಇರಾನ್ನಲ್ಲಿ ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಮಡಿದ ಶಾಲಾ ಮಕ್ಕಳು, ಸೇನಾ ಕಮಾಂಡರ್ಗಳ ಅಂತ್ಯಕ್ರಿಯೆಯನ್ನ ಇವತ್ತು ನಡೆಸಲಾಯಿತು. 100 ಶವಪೆಟ್ಟಿಗೆಗಳನ್ನು ಇಟ್ಟಿರುವ ಫೋಟೋಗಳನ್ನು ಇರಾನ್ ರಿಲೀಸ್ ಮಾಡಿದೆ. ಹುತಾತ್ಮರಾದ ಇರಾನ್ನ ಕಮಾಂಡರ್ಗಳ ಅಂತ್ಯಕ್ರಿಯೆಯಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ದ ವಿಡಿಯೋವನ್ನು ರಿಲೀಸ್ ಮಾಡಿದೆ. 12 ದಿನಗಳ ಈ ಘೋರ ಯುದ್ಧದಲ್ಲಿ ಸತ್ತವರ ಸಂಖ್ಯೆ ಸಾವಿರಾರು, ಆದ ನಷ್ಟ ಲಕ್ಷ ಕೋಟಿ. ಸದ್ಯಕ್ಕೆ ಅಮೆರಿಕ ಯುದ್ಧ ನಿಲ್ಲಿಸುವ ಮುನ್ಸೂಚನೆ ನೀಡಿದೆ. ಆದರೆ ಇದು ಕದನ ವಿರಾಮವೋ ಅಥವಾ ಇನ್ನಷ್ಟು ದಿನ ವಿರಮಿಸದೆ ನಡೆಸೋ ದಾಳಿನೋ ಅನ್ನೋದೇ ಈಗಲೂ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.